ನಮಗೆ ಫಂಡ್ ಸಮಸ್ಯೆ ಇದೆ. ಗ್ಯಾರಂಟಿಗಳಲ್ಲಿ ವಿಶ್ವಾಸ ಇಟ್ಕೊಂಡು ಅದು ತಪ್ಪು ಮಾಡಿದ್ದಾರೆ ಕರ್ನಾಟಕ ಸರ್ಕಾರ. ಆದರೂ ನಿಮ್ಮನ್ನ ಹೆಚ್ಚಿನ ಬಹುಮತದಿಂದ ಬಿಜೆಪಿ ಸರ್ಕಾರವನ್ನ ಕೇಂದ್ರದಲ್ಲಿ ಪ್ರತಿಷ್ಠಾಪಿಸೋದಕ್ಕೋಸ್ಕರ 17 ಸೀಟು, 2 ಸೀಟ್, 19 ಸೀಟನ್ನು ನಿಮ್ಗೆ ಕೊಟ್ಟಿದ್ದಾರೆ ಬಿಜೆಪಿ ಎನ್ಡಿಎಗೆ. ಆದ್ರೆ ಇಲ್ಲಿ ನಮಗೆ ನೆರೆ ಬಂದಾಗ ನೀವು ನಮಗೆ ಸ್ಪಂದಿಸ್ತಾ ಇದ್ದೀರಾ? ಪ್ರಧಾನಮಂತ್ರಿಗಳು ಕೇರಳ ನೆರೆ ಬಂದ್ರೆ ಏಕಾಏಕಿ 1 ಅವರಲ್ಲಿ ಬರ್ತಾರೆ, ಸಮೀಕ್ಷೆ ಮಾಡ್ತಾರೆ. ಮತ್ತೆ ತಮಿಳುನಾಡು ನೆರೆ ಬಂದಾಗ ಸಮೀಕ್ಷೆ ಮಾಡ್ತಾರೆ, ತೆಲಂಗಾಣ ಮತ್ತೆ ಬೇರೆ ಕಡೆ ನೆರೆ ಬಂದಾಗ ಸಮೀಕ್ಷೆ ಮಾಡ್ತಾರೆ, ಅಸ್ಸಾಮಲ್ಲಿ ಬಂದಾಗ ಸಮೀಕ್ಷೆ ಮಾಡ್ತಾರೆ. ಆದ್ರೆ ನಮ್ಮ ರಾಜ್ಯಕ್ಕೆ ಯಾವತ್ತೂ ಬಂದು ಸಮೀಕ್ಷೆ ಮಾಡಿಲ್ಲ. ಅವತ್ತೂ ಹೇಳ್ತಾರೆ ಯಡಿಯೂರಪ್ಪನವ್ರು ಒಬ್ಬರೇ ಓಡಾಡಿದ್ರು, ಅವತ್ತೂ ಬಂದು ಸಮೀಕ್ಷೆ ಮಾಡಲಿಲ್ಲ. ನಮಗೆ ಬರಬೇಕಾದಂತಹ ಏನು ತೆರಿಗೆ ಹಣ ಕೊಡಬೇಕಾಗಿತ್ತು ಮತ್ತೆ NDRF ಹಣ ಬೇಕಾಗಿತ್ತು, ಸಮಗ್ರವಾಗಿ ಕೊಡ್ತಾ ಇಲ್ಲ. ನಾವು 16,500 ಕೋಟಿ ಕೇಳಿದ್ರೆ 2,500 3,500 ಕೋಟಿ ಕೊಡ್ತಾರೆ. ಅದ್ರಲ್ಲಿ ಎಷ್ಟು ಜನಕ್ಕೆ ಕೊಡೋದಕ್ಕೆ ಸಾಧ್ಯ? ಇದು ಒಂದು ಪ್ರಶ್ನೆ. ನಂತರ ನಮಗೆ ಈಗ ಬಿಹಾರದಲ್ಲಿ 75 ಲಕ್ಷ ಜನ ಮಹಿಳೆಯರಿಗೆ 10,000 ರೂಪಾಯಿನ ಘೋಷಣೆ ಮಾಡಿದ್ದಾರೆ, ಇದು ಚುನಾವಣೆಗೋಸ್ಕರ. ಆದ್ರೆ ನಮ್ಮ ಚುನಾವಣೆ ಆಯ್ತು, 2023ರಲ್ಲಿ ಚುನಾವಣೆ ಆಯ್ತು, 24 ಚುನಾವಣೆ ಆಯ್ತು, ತೆಲಂಗಾಣ ಚುನಾವಣೆ ಆಯ್ತು, ಆಂಧ್ರಪ್ರದೇಶ ಚುನಾವಣೆ ಆಯ್ತು. ದಕ್ಷಿಣ ಭಾರತದಲ್ಲೂ ಎರಡನೇ ದರ್ಜೆಯ ವ್ಯಕ್ತಿಗಳ ನಾವು. ಯಾಕೆ ನಮಗೆ 10,000 ರೂಪಾಯಿ ಘೋಷಣೆ ನೀವು ಮಾಡಲಿಲ್ಲ? ಯಾಕೆ ನಮ್ಮನ್ನ ದಕ್ಷಿಣ ಭಾರತವನ್ನ ದ್ರಾವಿಡರನ್ನ ತುಳಿಯದಂತ ಕೆಲಸವನ್ನು ಉತ್ತರ ಭಾರತದ ಪಕ್ಷ ಬಿಜೆಪಿ ಮಾಡ್ತಾ ಇದೆ? ಅದಕ್ಕೆ ಉತ್ತರ